ಸಂಡೇ ಬಜಾರ್ದ ವಿಡಿಯೋ ಮಾಡಿ ಬೆಂಗಳೂರಿಗೆ ಹೋಗಿ ಅಂದಿದ್ದ. ಆ ಮೆಂಟಾಲಿಟಿಯಿಂದ ಯಾರು ಸಂಡೇ ಮಾರ್ಕೆಟಿಗೆ ಬರಬೇಡ್ರಿ, ಬಂದರು ಮಾನಸಿಕ ಆಗಬೇಡ್ರಿ. 500 - 600 ರೂಪಾಯಿ ಆಯ್ತದ ಬ್ಯಾಗಿಗೆ. ಇದಕ್ಕೆ ನಾ ಚಿಕ್ಕ ಪೇಟ ಕೊಟ್ಟಿದ್ದ. ಜಸ್ಟ್ ವಿಡಿಯೋದಾಗ ಏನೇನಾಗತ್ತೆ ನಾವು ಗೊತ್ತಿಲ್ಲ. ಗಾಯ್ಸ್ ನನಗೆ ವಿಡಿಯೋ ಮಾಡಬೇಡ ಅಂದ್ರಿ. 50 ರೂಪಾಯಿ ಡ್ರೆಸ್. ಎಷ್ಟು ಮಂದಿ ಕುಡಿಯಾರ ನೋಡ್ರಿ ಅಲ್ಲಿ. ಆ ಕಡೆ ಈ ಕಡೆ ಶೂಗಳು ಅದಾವ. ನಡು ದೇವರ ಮಾರಾಟ. ಇವಳು ನಮ್ಮ ತಂಗಿ. ವರದಕ್ಷಿಣೆಗೆ ನಿನ್ನ ಗಂಡನ ಕೊಡ್ತೀವಿ, ತೊಗೊಂಡ್ಬಿಡು. ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಎಲ್ಲರೂ ಹೆಂಗಂದ್ರೆ ಎಲ್ಲರೂ ಆರಾಮಿಲ್ಲ. ಸೊ ಗೈಸ್, ಇವಾಗ ಜಸ್ಟ್ ಒಂದು ಕಮೆಂಟ್ ಬಂದಿದ್ರಿ, ಚೈತನ್ ಕಟ್ಪಟಿ ಅಂತೇಳಿ ಸಂಡೇ ಬಜಾರ್ದ ವಿಡಿಯೋ ಮಾಡಿ ಬೆಂಗಳೂರಿಗೆ ಹೋಗಿ ಅಂದಿದ್ದ. ಇವಾಗ ಸಂಡೇ ಬಜಾರ್ದು ಆಲ್ಮೋಸ್ಟ್ ತೋರ್ಸ್ಕೊಂಡು ಅನ್ಕೊಂಡಿನಿ. ಇವಾಗ ಪೂರ್ತಿ ಸಂಡೇ ಬಜಾರ್ ತೋರ್ಸೋಕೆ ಟ್ರೈ ಮಾಡ್ತೀನಿ ಎಷ್ಟಾಗತ್ತೆ ಅಂತ. ಹಂಗೆ ನಮ್ಗೆ ಸ್ವಲ್ಪ ಡ್ರೆಸ್ಗಳು ತೊಗೋಬೇಕಾಗೈತಿ. ಡ್ರೆಸ್ ಅಂದ್ರೆ ನೋಡ್ಬೇಕಾಗಿದ್ರಿ ಫಸ್ಟ್ ಟೈಮಾ. ಮುಂಚೆ ಒಂದು ಸಾರಿ ಬಂದಿನಿ, ನಾನೇನು ತೊಗೊಂಡಿರ್ಕಿಲ್ಲ ಅವತ್ತು. ಇವತ್ತು ತೊಗೋಬೇಕು ಅನ್ಕೊಂಡಾನೆ. ಸೊ ಯಾವ ಥರ ಇರ್ತೈತಿ ಸಂಡೇ ಬಜಾರ ಪ್ರತಿಯೊಂದು ನೋಡೋಣ್ರಿ. ವಿಡಿಯೋ ಕೊನೆ ತನಕ ನೋಡಿರಿ, ವಿಡಿಯೋ ಡಿಸ್ಕ್ರಿಪ್ ಮಾಡಬೇಡ್ರಿ. ವಿಡಿಯೋದಾಗ ಏನೇನಾಗತ್ತೆ ಅಂತ ನಾವು ಗೊತ್ತಿಲ್ಲ, ಮಾಡ್ಬೋದು ಮಾಡಬಾರ್ದು ನಮಗೂ ಗೊತ್ತಿಲ್ಲ ಇಲ್ಲಿ. ಸೊ ಇವಾಗ ಮುಂದೆ ಸಿಗೊಂಡ್ಬೇಡಿ ಲೇ ವಿಡಿಯೋ ಯಪ್ಪು ಗಾಯ್ಸ್ ನನಗೆ ವಿಡಿಯೋ ಮಾಡಬೇಡ ಅಂದ್ರಿ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್ ಅಧ್ಯಕ್ಷರೇ. ನಿತೀಶ, ಹೌ ಈಸ್ ಯುವರ್ ಫೀಲಿಂಗ್? ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ ಅಂತ ತಿಕ್ಕಲಿ ಹಿಡಿಯುತ್ತೆ. ಇವಾಗ ಚಿಕ್ಕಪಟ್ಟೆ ಅರಿಬಂತದಾವಿಲ್ಲಿ ನೋಡಿ. ಇದ್ರ ಎಕ್ಸ್ಪೀರಿಯನ್ಸ್ ಏನೋದು ನಿಮ್ಗೆ ಕೊನೆಗೆ ಹೇಳತ್ನು. ಯಾಕಂದ್ರೆ ಇಲ್ಲಿ ಹೇಳುವಂಥ ವಿಷಯ ಅಲ್ಲ. ಈ ನನ್ನ ಮಗ ಏನೋ ತಗೊಳ್ಳಲ್ಲ, ಬರೀ ನೋಡೋದೇ ಆಯ್ತು. ಇಲ್ಲಿ ಡ್ರೆಸ್ ಕ್ವಾಲಿಟಿ ನೋಡಿ ನಮ್ಮ ಹುಡುಗನಿಗೆ ಮಾನಸಿಕ ಆಗ್ಯಾನ್ರಿ. ಮಾನಸಿಕ ಆಗಿ ಅರ್ಬಿ ತೊಗೋಬೇಕಂತ ಒಂದು ಅರ್ಬಿ ತೊಗೋಲ್ಲ. ಯಾವ ಲೆವೆಲ್ ಮಾನಸಿಕ ಆಗ್ಯಾನಂದ್ರೆ ಇನ್ನೊಮ್ಮೆ ಈ ಕಡೆ ಬರೋದಿಲ್ಲ ಅವ್ನು. ಸೊ ನೋಡ್ಬೋದು ನೀವು ಡ್ರೆಸ್ ಸಿಕ್ಕಾಪಟ್ಟೆ ಎಲ್ಲ ಥರ ಶರ್ಟಾ ಪ್ಯಾಂಟಾ ಶೂಸಾ ಪ್ರತಿಯೊಂದು ಒಪ್ಪಂದಾಗ ಮಾತಾಡ್ತಾರೋ. ಆದರೂ ಕಡಿಮೆ ಬೆಲೆಗೆ ಕ್ವಾಲಿಟಿ ಬಗ್ಗೆ ನನಗೆ ಇನ್ನೂ ಕ್ಲಿಯರಿಟಿ ಸಿಕ್ಕಿಲ್ಲ. ಕ್ಲಿಯರಿಟಿ ಸಿಕ್ಕ ಮೇಲೆ ನಿಮ್ಗೆ ತಿಳಿಯಪಡಿಸುತ್ತೇನೆ. 50 ರೂಪಾಯಿ ಡ್ರೆಸ್ ಇವೆಲ್ಲ ತಗೊಂಡ್ಬಿಟ್ರು, ಉಟ್ಕೊಂಡ್ಬಿಟ್ರು. ಈರ್ಲಡಿ ಒಪ್ಪ ಅವ್ರ ಜಾಗ ಐತದ ಗೊತ್ತಾದ್ರೆ ಇಲ್ಲೇ ಕಟ್ಟಿಬಿಡ್ತಾರೆ ಹೇಳೋದ. ಇಲ್ಲ ಅಂತ ಹೇಳ್ತಿಲ್ಲ, ನೀ ಹೇಳಿದ ಕರೆ ಐತಿ. ಹಾಕೊಂಡು ಬಿಟ್ಟಿರೋದ ಆದ್ರೆ ಅವ್ರು ವ್ಯಾಪಾರ ಮಾಡತಾರ ಅಂದ್ರೆ ಹೊಸ ಬಟ್ಟೆನ ಅವ್ರಿಗೆ ಕೊಡೋರ್ಗಿಂತ ತಗೊಳ್ಳೋರು ದೊಡ್ಡರಾಗಬಾರ್ದು. ಅವ್ರಿಗೆ ಗೊತ್ತ ದಡ್ರ ಅಂತೇಳಿ ಅವ್ರು ಮಾರಾಕಿರ್ತಾರ. ನಾವು ಶಾಣೆ ಅಂತ ಅವ್ರಿಗೆ ಗೊತ್ತಿದ್ರೆ ಅವ್ರ್ಯಾಗ ಮಾರಾಕಿರ್ತಾರ. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಚೈತನ್, ಈ ವಿಡಿಯೋ ಸ್ಪೆಷಲಿ ನಿನಗೆ ಡೆಡಿಕೇಟ್ ಮಾಡತ್ತಾನೆ. ಯಾಕಂದ್ರೆ ನೀನು ಫಸ್ಟ್ ಟೈಮ್ ಕಮೆಂಟ್ ಹಾಕಿಲ್ಲ ಅದಕ್ಕೆ. ಇವಳು ನಮ್ಮ ತಂಗಿ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. 250 ಅದಕ್ಕೆ ಬೇಡ ತಂಗಿ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಅವ್ನು 100 ರೂಪಾಯಿ ಕೊಡತಾನೋ, 100 ರೂಪಾಯಿ ಗರೀಬತ್ ಹೇಳ್ತಾನೋ ಗೊತ್ತಾಗತ್ತ ನನಗೆ. ಲೇವ್ 100 ಅಂತಾನೆ. ಪೂಮಾ, ನಿಕ್ಕಿ ಎಲ್ಲ ಥರ ಶೂಗಳು ಇಲ್ಲಿ ಸಿಗ್ತವೆ ಕಮ್ಮಿ ರೇಟಲ್ಲಿ. ಈ ಕಡೆ ಬರೀ ಶೂಸ್ ಅದ ನೋಡ್ರಿ. ಈ ಕಡೆ ಎಲ್ಲ ಆಲ್ಮೋಸ್ಟ್ ಈ ಕಡೆ ಶೂಸ್ ನೋಡ್ಬೋದು ನೀವು. ಎಷ್ಟು ಮಂದಿ ಕುಡಿಯಾರ ನೋಡ್ರಿ. ಅಲ್ಲಿ ಏನಿರ್ಬೇಕು ಆಗ್ತದ ಅಷ್ಟೇನು ಕಡಿಮೆ ಸಿಗ್ತಾ ಇರಬೇಕು. ಸೊ ಕಡಿಮೆಗೆ ಏನು ಸಿಗ್ತೈತಿ, ಚಲೋ ಕ್ವಾಲಿಟಿಯಲ್ಲಿ ಇರುತ್ತೆ, ಅಲ್ಲಿ ಜಾಸ್ತಿ ಜನ ಇರ್ತಾರೆ ಅಂತ ಅನ್ಕೋತನ್ನ. ಇಲ್ಲೇ ಶೂಗಳು, ಇಲ್ಲೇ ದೇವರು, ಇಲ್ಲೇ ಮತ್ತೆ ಶೂಗಳ ಮಧ್ಯೆ ದೇವರ ಮಾರಾಟ. ಬಾಯ್ಲೆ ಜೈಮಾನ್ ಎಲ್ಲ ಕೆಟ್ಟೈತೆ. ಆ ಕಡೆ ಈ ಕಡೆ ಶೂಗಳು ಅದಾವ. ನಡು ದೇವರ ಮಾರಾಟ. ದೇವರು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ತಂಗಿ, ವರದಕ್ಷಿಣೆಗೆ ನಿನ್ನ ಗಂಡನ ಕೊಡ್ತೀವಿ, ತೊಗೊಂಡ್ಬಿಡು. ಎಂತದು ಇಲ್ಲ, ಪಾನ್ಕನ್ ಇಲ್ಲ ಸರ್. ಬಚ್ಚಲೋಗ ನೀರು ಕೊಡಲ್ಲ. ಈಗ
ನಿನ್ನ ಗಂಡನ ಹೊಡೆಯೋಕ ಹೆಂಗಿದೆ ನೋಡ್ರಿ ಬಾವ ನಿಮ್ಗೆ ಎಂಥ ಆಫರ್ ಕೊಡತಾರು ಎಲ್ಲಿದೀವೋ ಪುಣ್ಯಾತ್ಮ ನೀನು ಏನಂತ ಅಡ್ವಾನ್ಸ ನೀನು ಹೊಡ್ಯಾಕ ಫೋಟೋ ಚಾಯ್ಸ್ ಮಾಡ್ಯಾಳು ಮದುವೆ ಆದ್ರೆ ಮಾರ್ಕೊಂಡ್ ನಾ ಜಸ್ಟ್ ಕೇಳಿ ತಂಗಿ ನಿನ್ನ ಗಂಡನಿಗೆ ಕೊಡ್ತೇನೆ ಅಂತೇಳಿ ಆಕೆ ಹೊಡ್ಯಾಕ ಕೊಡತ್ತಾಳ ಇನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ ನಿಜವಾಗ್ಲೂ ಗುರು ಟೀ ಶರ್ಟ್ ಚೆನ್ನಾಗಿಲ್ಲ ಇದು ಮುಂಚೆ ತಗೋಕ್ಕಿಂತ ಮುಂಚೆನೇ ಯೋಚನೆ ಮಾಡ್ಬೇಕಿತ್ತಲ್ಲ ನೀ ನೋಡಿ ಗುರು ನಮ್ಮ ಹುಡುಗನ ವಿಡಿಯೋಗೆಲ್ಲ ನೋಡಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಅವ ವಿಡಿಯೋಗೆ ಬಾ ಮುಗಿಸ್ಬೇಕಂತ ನೋಡತಾನ ಅಷ್ಟ ಅದ ಕೇಳತಾನಿಲ್ಲ ಹೇಳೋ ಮಗ ಅದವ ಏನಾಗಿದಾರ ಚಿಕ್ಕಪೇಟ್ಯಾಗ ಎಲ್ಲಾನು ಸಿಗ್ತಾವ ವಸ್ತುಗಳು ನಮ್ಮ ಊರ ಬಂದಿರ ಆರಾಮಾಗಿ ಅಡ್ಯಾಡ್ಬೋದ್ರಿ ನಮ್ಮ ತಂಗಿನ ಕರ್ಕೊಂಬಂದ ಭಾಳ ಗುಳಾಗೈತಿ ಇಲ್ಲಿ ಯಾಕಂದ್ರೆ ಏನೋ ತಗೋಕಾಗೋದು ಬಿಡಾಕಾಗೋದು ಜೊತೆ ಒಂದು ಕೋತಿ ಬಂದೈತಿ ಈ ಯಾರ ಎಲ್ಲರೇ ಶಾಪಿಂಗ್ ತಗೊಂಡ್ರಿ ಅಂದ್ರ ಒಬ್ಬೊಬ್ರು ಹೋಗ್ರಿ ಇಲ್ಲ ಫ್ರೆಂಡ್ ಜೊತೆ ಹೋಗ್ರಿ ತಂಗಿನ ಕರ್ಕೊಂಡು ಹೋಗಕ್ ಹೋಗ್ಬೇಡ್ರಿ ರೆಸ್ಪೆಕ್ಟೇ ಇಲ್ಲ ಅನ್ರೆಸ್ಪೆಕ್ಟು. ಯಾರೇ ಚಿಕ್ಕಪೇಟೆಗೆ ಬಂದು ಏನಾದ್ರು ತಗೋಬೇಕಂತ ಪ್ಲಾನ್ ಹಾಕೊಂಡ್ರಿ ಊರ ಇಟ್ಕೊಂಡ ಬೆಂಗಳೂರ ಸಂಡೇ ಬಜಾರ್ದಾಗ ಆ ಸಿಗ್ತತಿ ಈ ಸಿಗ್ತತಿ ಅಷ್ಟು ಕಡಿಮೆ ಇಷ್ಟು ಕಡಿಮೆ ಮೆಂಟಾಲಿಟಿ ಇರ್ಬೋದು ನಿಮಗೆ ಆ ಮೆಂಟಾಲಿಟಿಯಿಂದ ಯಾರು ಸಂಡೇ ಮಾರ್ಕೆಟಿಗೆ ಬರಬೇಡ್ರಿ ಬಂದರು ಮಾನಸಿಕ ಆಗಬೇಡ್ರಿ ಆದ್ರೆ ಇಲ್ಲೆಲ್ಲ ಸಿಗ್ತೈತಿ ಅಷ್ಟು ಕಡಿಮೆ ರೊಕ್ಕಕ್ಕೆ ಆದ್ರೆ ಒಂದೇ ಪ್ರಾಬ್ಲಮ್ ವಿವೇಕ್ 4 ಮಂದಿ ಹಾಕೊಂಡ್ ಬಿಟ್ಟಿದ್ರು ಕೊಡ್ತಾರೆ ನೋಡ್ರಿ ಈ ಟಿ ಶರ್ಟ ನಾನು ತಗೋಮಟ ನೋಡಾಕ ಅಲ್ಲಿ ಚಂದ ಕಾಯಿ ಅದಕ್ಕಾರ ಮ್ಯಾಲ ತಡಪತ್ರೆ ಹಾಕಿರೋ ಆ ಕಲರ್ಕ ಮತ್ ಕಾಣತಿತ್ತ ಹಾಕೊಂಡ ರೊಕ್ಕ ಕೊಟ್ಟು ತೊಗೊಂಬಂದಾನ 200 ರೂಪಾಯಿಲ ಹಾಕೊಂಬಂದಾನು ಮಾಡಿ ಇನ್ಕೈಂದ ಮಾನಸಿಕ ಆಗ್ಯಾನ್ರಿ ಬರೋಬ್ಬರಿ ಒಂದು ತಾತ ಅದ್ರ ಬಗ್ಗೆ ಗುಣಾಗತ್ತ ಅಯ್ಯೋ ಚಂದ ಐತನ ಚಂದ ಐತನ ನ್ಯಾಯನ ಹೇಳುವಾಗ ಕಿವಿ ಕೊಟ್ಟು ಕೇಳಬೇಕಾ ಮೊಸಳೆಯು ಕಣ್ಣೀರು ಇಡುವಾಗ ಕೂಡಿಕೊಂಡು ಅಳಬೇಕಾ. ಗೈಸ್ ಏನು ಮ್ಯಾಟ್ರ್ ಆಗೈತೆ ಅಂದ್ರೆ ಮೊಬೈಲ ಚಾರ್ಜ್ ಖಾಲಿ ಆಗೈತಿ ಅದ್ರ ಜೊತೆ ಚಿಕ್ಕಪೇಟೆ ಎಲ್ಲ ತಿರ್ಗಾಡ್ಬೇಕು ರಗಡಾತು. ಸೊ ಏನಿಲ್ಲ ಲೈಟಾಗಿ ಒಂದು ಬ್ಯಾಗ್ ತೊಗೊಂಡು ಈ ಬ್ಯಾಗಿಗೆ ಆನ್ಲೈನ್ದಾಗ ನೋಡ್ರೆ ಮಿನಿಮಮ್ ಅಂದರು ಒಂದು 500ರಿಂದ 600 ರೂಪಾಯಿ ಆಯ್ತದೆ ಬ್ಯಾಗಿಗೆ. ಇದಕ್ಕೆ ನಾ ಚಿಕ್ಕಪೇಟೆ ಕೊಟ್ಟಿದ್ದ ಜಸ್ಟ್ 300 ರೂಪಾಯಿ. ನೋಡ್ಬೇಕು ನೀವು ಸೇಮ್ ಆನ್ಲೈನ್ದಾಗ ಯಾವ ಕ್ವಾಲಿಟಿ ಅದೇ ಥರ ಐತ್ರಿ. ಅಲ್ಲಿ ಜಿಪ್ ಓಪನ್ ಆಗಿದೆ ಮೈಂಡ್ಲೇನ ಕರೆಕ್ಟ್ ಐತಿ. ಏನಂದ್ರೆ ನೀವು ಚಿಕ್ಕಪೇಟೆ ಅಥವಾ ಇವಾಗ ಸಂಡೇ ಬಜಾರ್ ಅಂತಾರಲ್ಲ ಹೋದಾಗ ಬಟ್ಟೆಗಳು ಯಾವುದೇ ಕಾರಣಕ್ಕೂ ತೊಗೋಬೇಡ್ರಿ. ಯಾವ್ದಕ್ಕಾರ ಇನ್ನೊಬ್ರು ಹಾಕಿಬಿಟ್ಟು ಯೂಸ್ ಮಾಡಿದ್ದ ಉಗಿದು ವಾಶ್ ಮಾಡಿ ಕೊಡ್ತಾರೆ. ಸೊ ಬ್ಯಾಗ ಕೆಲವೊಂದು ಐಟಮ್ಸ್ ಇರ್ತಾವಲ್ಲ ಎಲೆಕ್ಟ್ರಿಕ್ ಐಟಮ್ಸು ತೊಗೋಬೇಡ್ರಿ. ಯಾವ್ದಕ್ಕಾರ ಅವು ಫ್ರಾಡ್ ಇರ್ತಾವೆ. ಸೊ ಬ್ಯಾಗ್ದು ಇರ್ತಾವಲ್ಲ ಬ್ಯಾಗ್ ಆಗಲಿ ಕೆಲವೊಂದು ಸಾಮಾನುಗಳು ನೋಡಿ ತೊಗೊರಿ ನಿಮ್ಗೆ ಯಾವ ತೊಗೋಬೇಕು. ಇವಾಗ ಚಮಚೆ ಬಾಣೆ ಚಮಚೆ ಅವು ಸಿಗ್ತಾವಲ್ಲ ಅವನು ತೊಗೊರಿ ಹೆಣ್ಮಕ್ಳು ಅದಾರ ಅಂದ್ಬಿಟ್ಟು ಮಿಕ್ಕಿರೋದು ಯಾವುದು ತೊಗೋಬೇಡ್ರಿ. ಎಲ್ಲ 2 ನಂಬರ್ 3 ನಂಬರ್ ಇರ್ತಾವೆ. 3 ಮಂದಿ ಯೂಸ್ ಮಾಡಿ ನೀವು ಯೂಸ್ ಮಾಡ್ತಾರೆ ತೊಗೋಬೋದು. ಅದ್ರ ಜೋಡಿ ನಮ್ಮ ನಿತೀಶಿಂದ ಎಕ್ಸ್ಪೀರಿಯನ್ಸ್ ಬಟ್ಟೆ ತೊಳಕೋದು ಇಷ್ಟ ಫುಲ್ಲು ಎಕ್ಸೈಟ್ ಆಗಿದೆ. ಚಿಕ್ಕಪೇಟೆಗೆ ಹೋಗಿ ಈ ಥರ ಬಟ್ಟೆ ಸಿಗುತ್ತೆ ಅಂತ. ಅರೆ ಬಟ್ಟೆ ಅಷ್ಟಕ್ಕಷ್ಟೇ ಫುಲ್ ಬೇಜಾರಾಯಿತು. ಹೋಗಿದ್ದೆ ವೆಸ್ಟ್ ಅನ್ನೋಂಗಾಯಿತು. ಇಟ್ಸ್ ಓಕೆ ಪರವಾಗಿಲ್ಲ, ಚಿಕ್ಕಪೇಟೆ ನೋಡ್ದಂಗೆ ಆಯಿತು. ನಮ್ಮ ಉತ್ತರ ಕರ್ನಾಟಕದಾಗ ಹೇಳೋ ನೋಡು ಎಂಜಾಯ್ ಮಾಡ್ತೀನಿ. ನಾ ಯಾಪ್ ಮಾಡಿ ಹೇಳಂಗ ಚಿಕ್ಕಪೇಟೆಗೆ ಚಿಕ್ಕಪೇಟೆ ಹೋಗಿದ್ದು ಅರ್ಬಿ ಚಲೋ ಇರ್ಬೇಕಂತ ಅನ್ಕೊಂಡಿನಿ. ಅನ್ಕೊಂಡಿದ್ನಿ ಆದ್ರ ಚಲೋ ಇದ್ರಕಿಲ್ಲ. ಸುಳಿ ಮಕ್ಕಳು ಬರೇ 3 ನಂಬರ್ ಅರಿಬೋಳಿದ್ವು ಅಲ್ಲಿ. ಸುಳೆ ಮಕ್ಕಳು ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಫುಲ್ ಬೇಜಾರಾಯ್ತು. ಅವನು ಎಂಥ 2 ನಂಬರ್ ಮಕ್ಕಳಂದ್ರೆ ತಪ್ಪಾತು. ಎಂಥ 2 ನಂಬರ್ ಮಂದಿ ಅಂದ್ರೆ 3 ಮಂದಿ 4 ಮಂದಿ ಹಾಕಿ ಬಿಟ್ಟಿದ್ದು ಅರಿಬಿ ಕೊಡ್ತಾರೆ. ಸೊ ಇವಾಗ ನಾ ಪ್ರೆಸೆಂಟ್ದಾಗಿರೋದು ಲಾಲ್ಬಾಗ್ದಾಗ. ನಾ ಯಾವ ಥರ ಇಲ್ಲಿ ಪ್ಲ್ಯಾನ್ ಹಾಕೊಂಬಂದಿನಿ ಅಂದರೆ ಇವತ್ತು ಮೆಟ್ರೋಕ ಮತ್ತು ಬಸ್ಸಿಗೆ 1 ಡೇ ಪಾಸಿಂದ ನಾನು ಪ್ಲ್ಯಾನ್ ಹಾಕೊಂಬಂದಿನಿ. ಸೊ ವೇಸ್ಟ್ ಆಯ್ತು. ಯಾಕಂದ್ರೆ ಚಿಕ್ಕಪೇಟೆ ಮಾಡ್ಕೊಂಡೆ ಚಾರ್ಜೆಲ್ಲ ಖಾಲಿ ಆಯ್ತು. 1 ಡೇ ಪಾಸಿಂದ ನೆಕ್ಸ್ಟ್ ಲಾಗ್ ಬೇಕಾಗಿತ್ತಂದ್ರೆ 1 ಡೇ ಪಾಸ್ ಅಂತ ಎಲ್ಲರೂ ಕಮೆಂಟ್ ಹಾಕ್ರಿ. ಸೊ 100% 1 ಡೇ ಪಾಸ್ ಬೆಂಗಳೂರಾಗ ಹೆಂಗೆ ತೊಗೋಬೇಕು, ಯಾವ ತೊಗೊಂಡ್ರೆ ಬಿಟ್ರೆ ಬಸ್ಸಿಂದು ಮೆಟ್ರೋದು ಯಾವ ತೊಗೊಂಡ್ರೆ ನಿಮ್ಗೆ ಉತ್ತಮ ಅನಿಸ್ತೈತಿ ಅನ್ನೋದು ಆ ಲಾಗ್ದಾಗ ಅದನ್ನು. ಆ ಲಾಗ್ ಬರ್ಬೇಕಾರೆ ಆಲ್ಮೋಸ್ಟ್ ಇದನ್ನು ಶೇರ್ ಮಾಡಿರಿ, ವಿಡಿಯೋ ರೀಚ್ ಹೋಗ್ಬೇಕು. ಸೊ ಕಷ್ಟಪಟ್ಟು ಮತ್ತು ಅದ್ರ ಜೋಡಿ ದುಡ್ಡು ಖರ್ಚು ಮಾಡಬೇಕಾದ್ರೆ ಆಗಲ್ರಿ. ಈಗ ಒಂದು ಸಾರಿ ಒಳಗೆ ಸಿಟಿ ಒಳಗೆ ಬಂದಿದ್ದು ಅಂದ್ರೆ 1000 ರೂಪಾಯಿ ಇಲ್ಲದೆ ಹೋಗೋಕ್ಕಾಗಲ್ಲ ವಾಪಸ್. ಅಷ್ಟು ಖರ್ಚು ಆಗತ್ತೆ ರೀ. ಅದಕ್ಕೆ ಅಡ್ಡಾಡೋಕೆ ಖರ್ಚು ಅಷ್ಟು ಆಗತ್ತೆ. ಆ ಕಾರಣಕ್ಕೆ ವಿಡಿಯೋ ರೀಚ್ ಹೋದ್ರೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಕೊಡೋಕೆ ಟ್ರೈ ಮಾಡ್ತೀನಿ. ಸೊ ಸ್ಪೆಷಲ್ ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ತೀನಿ. ಬೆಂಗಳೂರಾಗ ಎಷ್ಟು ದಿನ ಇರ್ತೀನಿ ಅಷ್ಟು ದಿನ ನಿಮ್ಗೆ ಒಳ್ಳೆ ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ತೀನಿ. ಸೊ ಆ ಕಾರಣಕ್ಕೆ ವಿಡಿಯೋಗಳು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ನೋಡೋರ ಹೆಂಗ ಬೆಂಕಿ ಮತ್ತು ಮುಂದಿನ ಸಿಗಣ್ರಿ. ಅಲ್ಲಿ ತನ ನಕ್ಕೋತಾ ನಗಿಸ್ಕೊತಾ ಮಸ್ತ್ ಇರ್ರಿ.